ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 7 ಗಣಿತ ಅಧ್ಯಾಯ 11 ಘಾತಗಳು ಮತ್ತು ಘಾತಾಂಕಗಳು PBL 6 ಎಣಿಸಿ ಮತ್ತು ಕಂಡುಹಿಡಿಯಿರಿ ಒಳಗೊಂಡ ಪರಿಕಲ್ಪನೆಗಳು ಘಾತಾಂಕಗಳ ಬೆಲೆ ಕಲಿಕಾ ಫಲಗಳು ಘಾತಾಂಕದ ಪರಿಕಲ್ಪನೆಯನ್ನು ಬಳಸಿ ಘಾತಾಂಕ ರೂಪದಲ್ಲಿನ ಸಂಖ್ಯೆಗಳ ಬೆಲೆಯನ್ನು ಕಂಡುಹಿಡಿಯುವರು ವಿದ್ಯಾರ್ಥಿಗಳನ್ನು ಪರಿಕಲ್ಪನೆಯ ಬಗ್ಗೆ ಯೋಚನೆ ಮಾಡುವಂತೆ ಮಾಡಲು ಕೇಳಬೇಕಾದ ಆಲೋಚಿಸಿ ಪ್ರಶ್ನೆ ಹೀಗಿದೆ. ನೀವು ಘಾತಾಂಕಗಳನ್ನು ಮೊದಲ ಬಾರಿ ಯಾವಾಗ ಬಳಸಿದ್ದೀರಿ? ಚಟುವಟಿಕೆ 1 ಒಂದು ಸಂಖ್ಯೆಯ ಘನವನ್ನು ಲೆಕ್ಕ ಹಾಕುವುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಮೇಜು ಮತ್ತು ಬಣ್ಣದ ಹಣೆಬಟ್ಟುಗಳು. ಹಣೆಬಟ್ಟುಗಳಂದ್ರೆ ಬಿಂದಿಗಳು ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಿದೆ. ಬೇಕಾದಷ್ಟು ಸಂಖ್ಯೆಯಲ್ಲಿ ಬಿಂದಿಗಳು ಇಲ್ಲದಿದ್ದರೆ ಸ್ಕೆಚ್ ಪೆನ್ನುಗಳನ್ನ ಬಳಸಿ ಹಾಳೆಯ ಮೇಲೆ ಚುಕ್ಕೆಗಳನ್ನ ಇಟ್ಟು ಅವುಗಳನ್ನೇ ಬಿಂದಿಗಳಂತೆ ಅಥವಾ ಹಣೆಬಟ್ಟುಗಳಂತೆ ನಾವು ಉಪಯೋಗಿಸಿಕೊಳ್ಳಬಹುದು. ಚಟುವಟಿಕೆಯ ಸೂಚನೆಗಳು ಈ ರೀತಿಯಾಗಿವೆ. ಯಾವ ಸಂಖ್ಯೆಗೆ ಘನವನ್ನ ಕಂಡು ಹಿಡಿಯಬೇಕು ಆ ಸಂಖ್ಯೆಗೆ ಸಮವಾದ ಬಿಂದಿಗಳನ್ನ ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಈ ಚಟುವಟಿಕೆಯಲ್ಲಿ ನಾವು ಕೇವಲ ಒಂದು ಅಂಕಿಯ ಸಂಖ್ಯೆಗಳನ್ನ ಮಾತ್ರ ಬಳಸಬಹುದು. ಯಾಕೆ ನಾವು 2 ಅಂಕಿಯ ಸಂಖ್ಯೆಗಳನ್ನ ಬಳಸಬಾರದು ಎಂದು ಮಕ್ಕಳಿಗೆ ನೀವು ಪ್ರಶ್ನೆಯನ್ನ ಕೇಳಬಹುದು. ಈಗ 4ರ ಘನವನ್ನ ಕಂಡು ಹಿಡಿಬೇಕಾದ್ರೆ ಪ್ರತಿ ಅಡ್ಡ ಸಾಲಿನಲ್ಲಿ 4 ಬಿಂದಿಗಳು ಇರುವಂತೆ ಒಟ್ಟು 4 ಅಡ್ಡ ಸಾಲುಗಳ ಬಿಂದಿಗಳನ್ನ ಹೊಂದಿರುವ ಚೌಕವನ್ನ ಇಲ್ಲಿ ನಾವು ರಚನೆ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಚೌಕದಲ್ಲಿರುವ ಬಿಂದಿಗಳ ಸಂಖ್ಯೆ 16 ಅಂತ ನಾವಿಲ್ಲಿ ನೋಡಬಹುದು. ಒಟ್ಟು ಚೌಕಗಳ ಸಂಖ್ಯೆಯು ಘನವನ್ನ ಕಂಡು ಹಿಡಿಯಬೇಕಾದ ಸಂಖ್ಯೆಗೆ ಸಮನಾಗುವಂತೆ ಒಂದೇ ರೀತಿಯ ಚೌಕಗಳನ್ನ ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು 4ರ ಘನವನ್ನ ಕಂಡು ಹಿಡಿಯಬೇಕಾದ್ರಿಂದ ಒಟ್ಟು 4 ಚೌಕಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ. 4ರ ಘನ ಅಂತಂದ್ರೆ 4 ಬಿಂದಿಗಳ 4 ಅಡ್ಡ ಸಾಲುಗಳ ಅರೇಂಜ್ಮೆಂಟ್. ಅಂತಹ 4 ಚೌಕಗಳನ್ನ ನಾವಿಲ್ಲಿ ಜೋಡಿಸ್ಕೊಬೇಕಾಗುತ್ತೆ. ಸೊ ಈ ರೀತಿಯಾಗಿ ಜೋಡಿಸ್ಕೊಂಡ್ಮೇಲೆ ಈ 4 ಚೌಕಗಳಲ್ಲಿರುವ ಒಟ್ಟು ಬಿಂದಿಗಳ ಸಂಖ್ಯೆಯನ್ನ ನಾವು ಎಣಿಸಿದಾಗ ನಮ್ಗೆ 4ರ ಘನ 64 ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದೇ ಒಂದು ವಿಧಾನವನ್ನ ಉಪಯೋಗಿಸಿಕೊಂಡು ಇನ್ನೂ ಕೆಲವು ಸಂಖ್ಯೆಗಳ ಘನಗಳನ್ನ ಇಲ್ಲಿ ಕಂಡು ಹಿಡಿಬೇಕು. ಉದಾಹರಣೆಗೆ 3ರ ಘನ ಹೇಗೆ ಕಂಡುಹಿಡಿಯಬಹುದು ಅಂತಂದ್ರೆ 3 ಚುಕ್ಕೆಗಳು ಅಡ್ಡ ಸಾಲಿನಲ್ಲಿರುವಂತೆ 3 ಅಡ್ಡ ಸಾಲುಗಳನ್ನ ಹೊಂದಿರುವ ಒಂದು ಚೌಕವನ್ನ ಇಲ್ಲಿ ರಚನೆ ಮಾಡ್ಕೊಬೇಕು. ಸೊ ಅಂತಹ 3 ಚೌಕಗಳನ್ನ ನಾವು ಇಟ್ಟಾಗ ಮತ್ತು ಆ 3 ಚೌಕಗಳಲ್ಲಿರುವ ಬಿಂದಿಗಳನ್ನ ಲೆಕ್ಕ ಹಾಕಿದಾಗ ನಮಗೆ 3ರ ಘನ 27 ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಸೊ ಇದೇ ವಿಧಾನದಲ್ಲಿ 5ರ ಘನ 7ರ ಘನ 5ರ ಘನ ಅಂತಂದ್ರೆ 5 ಚಿಕ್ಕೆಗಳು ಒಂದು ಸಾಲಿನಲ್ಲಿರುವಂತೆ 5 ಅಡ್ಡ ಸಾಲುಗಳಿರುವ ಒಂದು ಚೌಕ ಮತ್ತು ಅಂತಹ 5 ಚೌಕಗಳನ್ನು ನಾವು ಇಟ್ಟಾಗ ನಮ್ಗೆ 5ರ ಘನ 125 ಅಂತ ಹೇಳಿ ಇಲ್ಲಿ ಕಂಡು ಹಿಡಿಯಬಹುದು. ಇದೊಂದು ಕಲರ್ಫುಲ್ ಆಗಿರೋ ಚಟುವಟಿಕೆ ಮತ್ತು ವಿದ್ಯಾರ್ಥಿಗಳು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮೂಲಕ ಘನಗಳನ್ನ ಹೇಗೆ ಕಂಡು ಹಿಡಿಬಹುದು ಅಂತ ಹೇಳಿ ಕಲ್ಕೊಂತಾರೆ. ಇದೇ ವಿಧಾನವನ್ನ ಉಪಯೋಗಿಸಿಕೊಂಡು 3ರ ಘಾತ 4 5ರ ಘಾತ 4 ಮತ್ತು 6ರ ಘಾತ 4 ಇದರ ಬೆಲೆಯನ್ನ ಕಂಡು ಹಿಡಲಿಕ್ಕೆ ನೀವು ಮಕ್ಕಳ ಹತ್ರ ಹೇಳಿ. ಮತ್ತು ಪ್ರತಿ ಸಂದರ್ಭದಲ್ಲಿ ಬಿಂದಿಗಳ ಯಾವ ಚೌಕದ ಜೋಡಣೆಯನ್ನ ಪುನರಾವರ್ತಿಸಲಾಗಿದೆ ಮತ್ತು ಆ ಜೋಡಣೆಯನ್ನು ಎಷ್ಟು ಬಾರಿ ಪುನರಾವರ್ತಿಸಲಾಗಿದೆ ಎಂಬಂತಹ ಪ್ರಶ್ನೆಗಳಿಗೆ ಮಕ್ಕಳಿಗೆ ಉತ್ತರಿಸಲಿಕ್ಕೆ ಹೇಳಿ. ಒಂದಕ್ಕಿಂತ ಹೆಚ್ಚು ವಿಧದ ಬಿಂದಿಗಳ ಚೌಕಾಕಾರದ ಜೋಡಣೆಯನ್ನ ಬಳಸಿಕೊಂಡು ಇವುಗಳ ಮೌಲ್ಯವನ್ನ ಕಂಡು ಹಿಡಿಯಬಹುದೇ? ಇಂತಹ ಪ್ರಶ್ನೆಗಳನ್ನ ನೀವು ಮಕ್ಕಳಿಗೆ ಕೇಳುವುದರಿಂದ ಸೊ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲ ಒಂಥರ ಥಿಂಕಿಂಗ್ ಅನ್ನ ಜಾಸ್ತಿ ಮಾಡಬಹುದಾಗಿದೆ. ಧನ್ಯವಾದಗಳು.